ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಜನ್ಮಾಷ್ಟಮಿಯ ಪ್ರಯುಕ್ತ 5 ವಿಶೇಷ ಸಂಚಿಕೆಗಳು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾವು ಹೋದ ಸಂಚಿಕೆಗಳಲ್ಲಿ ಗೋವರ್ಧನ್ ಅಂದ್ರೆ ಏನು, ಗೋಪಾಲ್ ಅಂದ್ರೆ ಏನು, ಶಿಶುಪಾಲ್ ಏನು ಅಂದ್ರೆ ಏನು ಅಂತೆಲ್ಲ ಕಲ್ತ್ವಿ. ಇವತ್ತು ಒಂದು ಸನ್ನಿವೇಶದ ಬಗ್ಗೆ ಮಾತನಾಡೋಣ. ನಾವೆಲ್ಲ ಈ ಕಥೆಯನ್ನ ಕೇಳಿದೀವಿ. ಕೃಷ್ಣ ಬಾಲಕನಾಗಿದ್ದಾಗ ಬಾಲಲೀಲೆಯನ್ನೆಲ್ಲ ತೋರಿಸ್ತಾ ಇದ್ದ, ಬೆಣ್ಣೆಯನ್ನ ಕದ್ಬಿಟ್ಟು ಎಲ್ಲ ಬೆಣ್ಣೆ ತಿನ್ಬಿಡ್ತಾ ಇದ್ದ. ಆಮೇಲೆ ನೀನ್ ಬೆಣ್ಣೆ ತಿಂದ್ಯಾ ಅಂತ ಕೇಳಕ್ ಹೋದ್ರೆ ಇಲ್ಲ ಅಂತ ಹೇಳ್ತಾ ಇದ್ದ. ಸೊ ಹಾಗಾದ್ರೆ ಬೆಣ್ಣೆ ತಿಂದಿಲ್ಲ ಅಂತ ಹೇಳಿದ್ದಕ್ಕೆ ಕೃಷ್ಣ ಸುಳ್ಳು ಹೇಳ್ದ, ಪರಮಾತ್ಮನಾಗಿ ಸುಳ್ಳು ಹೇಳ್ದ ಅಂತ ಕೆಲವರು ಹೇಳ್ತಾರೆ. ಸುಳ್ಳು ಹೇಳ್ದ, ಸುಳ್ಳನ್ನ ಮಾತನಾಡ್ದ ಅಂತ. ಹಾಗಾದ್ರೆ ಕೃಷ್ಣ ಸುಳ್ಳು ಹೇಳದ್ನ ಬೆಣ್ಣೆ ತಿಂದಿಲ್ಲ ಅಂತ ಹೇಳಿ ಅಂತ ಇದು ಸತ್ಯನಾ, ಏನು ನಿಜ ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸತ್ಯ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದು ತುಂಬಾ ಸ್ವಾರಸ್ಯಕರವಾದ ವಿಷಯ. ನಮಗೆ ಸತ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾವ್ ಅನ್ಕೋತೀವಿ, ಇವಾಗ ಉದಾಹರಣೆಗೆ ನನಗೆ ಯಾರಾದ್ರೂ ಏನೋ ಒಂದು ಟಾಫಿನೋ ಮಿಠಾಯಿನೋ ಕೊಟ್ರೆ ನಾನು ಅದನ್ನ ತಿಂದ್ಬಿಟ್ಟು ನಾನು ತಿಂದಿಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಸತ್ಯವನ್ನ ಮಾತನಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ನಾನು ತಿಂದ್ಬಿಟ್ಟು ತಿಂದಿಲ್ಲ ಅಂತ ಹೇಳಿದ್ರೆ ನಾನು ಅಸತ್ಯವನ್ನ ನುಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಸತ್ಯದ ಪರಿಭಾಷೆ ಇದಲ್ಲ, ಸತ್ಯದ ನಿಜವಾದ ವ್ಯಾಖ್ಯಾನವೇ ಇದಲ್ಲ. ಸೊ ಸತ್ಯ ಅಂದ್ರೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸತ್ಯ ಅಂದ್ರೆ ಈ ಬ್ರಹ್ಮಾಂಡವನ್ನ ನಿಯಂತ್ರಿಸುವ ನಿರಾಕರಿಸಲಾಗದ ಶಾಶ್ವತವಾದ ಶುದ್ಧ ತತ್ವಗಳು. ಅಂದ್ರೆ ಸತ್ಯ ಅಂದ್ರೆ ಅನ್ಡಿನಯಬಲ್ ಇಟರ್ನಲ್ ಪ್ಯೂರ್ ಪ್ರಿನ್ಸಿಪಲ್ಸ್ ಆಫ್ ದಿಸ್ ಮಲ್ಟಿವರ್ಸ್. ಅದೇನೇ ಸತ್ಯದ ಡೆಫಿನಿಷನ್. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಉದಾಹರಣೆಗೆ ಈ ಟೇಬಲ್ ಮೇಲೆ ಪುಸ್ತಕ ಇದೆ ಅಥವಾ ಪುಸ್ತಕ ಇಲ್ಲ ಅಂತ ಹೇಳಿದ್ರೆ ಇದು ಎರಡನ್ನೂ ಸತ್ಯಕ್ಕೆ ಸಂಬಂಧಿಸಿದಲ್ಲ. ನಾನಿಲ್ಲಿ ಟೇಬಲ್ ಮೇಲೆ ಪುಸ್ತಕ ಇದೆ ಅಂತ ಹೇಳಿದ್ರು ಸರಿ, ಅಥವಾ ಟೇಬಲ್ ಮೇಲೆ ಪುಸ್ತಕ ಇಲ್ಲ ಅಂತ ಹೇಳಿದ್ರು ಸರಿ, ಇದು ಸತ್ಯಕ್ಕೆ ಸಂಬಂಧಿಸಿದಲ್ಲ. ಯಾಕೆ ಅಂದ್ರೆ ಇದನ್ನ ಪುಸ್ತಕ ಅಂತ ಇವಾಗ ನಾವು ಕರಿತಾ ಇದ್ದೀವಿ. ಇದು ಮುಂಚೆ ಈ ಪುಸ್ತಕ ಇರಲಿಲ್ಲ. ಲೈಕ್ 5000 ವರ್ಷದ ಮುಂಚೆ ಈ ಪುಸ್ತಕ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಇನ್ನು 5000 ಮುಂದೆ ಅಥವಾ ಇನ್ನು 1000 ವರ್ಷದ ಮುಂದೆ ಈ ಪುಸ್ತಕ ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಇರಬಹುದು. ಹಾಗಾಗಿ ಇದು ಇಟರ್ನಲ್ ಅಲ್ಲ, ಅಂದ್ರೆ ಶಾಶ್ವತವಾದದ್ದಲ್ಲ. ಸೊ ಇದು ಯಾವುದು ಶಾಶ್ವತವಾದದ್ದಲ್ವೋ ಅದನ್ನ ಸತ್ಯ ಅಂತ ಕರೀಲಿಕ್ಕೆ ಬರಲ್ಲ. ಸೊ ಕೃಷ್ಣ, ಉದಾಹರಣೆಗೆ ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ದ ಅದು ಪ್ಯೂರ್ ಪ್ರಿನ್ಸಿಪಲ್ಸ್, ಅಂದ್ರೆ ಶುದ್ಧ ತತ್ವಗಳು. ಬ್ರಹ್ಮಾಂಡದಲ್ಲಿ ಯಾವಾಗ್ಲೂ ಸತ್ಯವಾಗಿರುತ್ತೆ, ಇವಾಗ್ಲೂ ಸತ್ಯವಾಗಿರುತ್ತೆ, ಮುಂದೇನೂ ಸತ್ಯವಾಗಿರುತ್ತೆ. ಅದು ಪ್ಯೂರ್ ಪ್ರಿನ್ಸಿಪಲ್ಸ್. ಸೊ ಅದು ಯಾವಾಗ್ಲೂ ಅನ್ವಯಿಸುತ್ತೆ, ಅದು ಸತ್ಯ ಅಂತ ಹೇಳ್ಬೋದು. ಅಥವಾ ಒಂದು ವಾಕ್ಯ ಇದೆ, ನೋ ಬೀಯಿಂಗ್ ಓನ್ಸ್ ಅನದರ್ ಬೀಯಿಂಗ್. ಅಂದ್ರೆ ಯಾವ ಜೀವಿಯು ಮತ್ತೊಂದು ಜೀವಿಯ ಮಾಲೀಕತ್ವವನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಾಲಘಟ್ಟದಲ್ಲಿ ಪುರಾಣದ ಕಥೆಗಳಲ್ಲಿ ಬೇರೆ ಬೇರೆ ಜೀವಿಗಳು ಇದನ್ನ ಪ್ರಯತ್ನ ಮಾಡಿದ್ದಾರೆ. ಉದಾಹರಣೆಗೆ ಹಿರಣ್ಯಕಶ್ಯಪು ಪ್ರಹ್ಲಾದನನ್ನ ಕಂಟ್ರೋಲ್ ಮಾಡಕ್ ನೋಡ್ದ, ನೀನ್ ನನ್ನನ್ನೇ ಪೂಜಿಸ್ಬೇಕು ಅಂತ. ಸೊ ಅದು ವರ್ಕೌಟ್ ಆಗ್ಲಿಲ್ಲ, ಅದು ಯಾವುದೇ ತರದಲ್ಲಿ ಸಫಲವಾಗ್ಲಿಲ್ಲ. ಯಾಕಂದ್ರೆ ಪ್ರಹ್ಲಾದ ಒಂದು ಬೇರೆ ಜೀವಿ, ಅವನ ಸ್ವೇಚ್ಛೆಯಂತೆ ಅವನು ಯಾರನ್ನ ಪೂಜಿಸ್ಬೇಕೋ ಅವನ್ನ ಪೂಜಿಸ್ಬೋದು. ಬಲವಂತವಾಗಿ ಹಿರಣ್ಯಕಶ್ಯಪು ಪ್ರಹ್ಲಾದನಿಂದ ಅದನ್ನ ಮಾಡಿಸ್ಲಿಕ್ಕಾಗ್ಲಿಲ್ಲ, ಅವನ್ಗೇನ್ ಬೇಕೋ ಅದನ್ನ. ಸೊ ಹೀಗೆ ಈ ನೋ ಬೀಯಿಂಗ್ ಓನ್ಸ್ ಅನ್ ಅದರ್ ಬೀಯಿಂಗ್ ಅನ್ನೋದು ಒಂದು ಪ್ಯೂರ್ ಪ್ರಿನ್ಸಿಪಲ್. ಸೊ ಇದು ಎಲ್ಲಾ ಕಾಲದಲ್ಲೂ ಬ್ರಹ್ಮಾಂಡದಲ್ಲಿ ಎಲ್ಲಾ ಜೀವಿಗಳಿಗೂ ಎಲ್ಲಾ ಲೋಕದಲ್ಲೂ ಅನ್ವಯಿಸುತ್ತೆ. ಸೊ ಇಂತಹ ಯಾವುದು ಪ್ಯೂರ್ ಪ್ರಿನ್ಸಿಪಲ್ ಅಥವಾ ಶುದ್ಧ ತತ್ವಗಳಿರುತ್ತೆ ಅದರ ಬಗ್ಗೆ ಏನು ಮಾತನಾಡ್ತೀವಿ ಅದೇನೇ ಸತ್ಯ. ಸೊ ಸತ್ಯನಲ್ಲಿ ಸ್ವಾರಸ್ಯಕರವಾಗಿ ಸುಳ್ಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಪುಸ್ತಕ ಇದೆ ಅಥವಾ ಪುಸ್ತಕ ಇಲ್ಲ ಅನ್ನೋದು ಎರಡು ಪಾಸಿಬಿಲಿಟಿ ಇದೆ, ಎರಡು ಪಾಸಿಬಿಲಿಟಿ ಇದೆ. ಆದ್ರೆ ಸತ್ಯನಲ್ಲಿ, ನಿಜವಾದ ಸತ್ಯದಲ್ಲಿ ಎರಡನೇ ಪಾಸಿಬಿಲಿಟಿ ಇಲ್ವೇ ಇಲ್ಲ. ಯಾಕಂದ್ರೆ ಅದು ಅನ್ಡಿನಯಬಲ್, ಅದನ್ನ ನಿರಾಕರಿಸಲಿಕ್ಕಾಗದೇ ಇಲ್ಲ. ಅದು ನಾಟ್ ಓಪನ್ ಟು ಡಿಸ್ಕಷನ್. ಅದನ್ನ ನಾನು ಡಿಬೇಟ್ ಮಾಡ್ತೀನಿ, ಇದಿದೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾವುದು ಆ ಥರ ಹೇಳಲಿಕ್ಕೆ ಬರೋದಿಲ್ವೋ ಅದೇನೇ ನಿಜವಾದ ಸತ್ಯ. ಯಾವುದು ಪರ್ಮನೆಂಟ್, ಲೈಕ್ ಯಾವುದು ಇಟರ್ನಲ್, ಯಾವುದು ಶಾಶ್ವತವಾದದ್ದು. ಲೈಕ್ ಪರಮಾತ್ಮನನ್ನ ನಾವು ಡಿಬೇಟ್ ಮಾಡಕ್ ಬರಲ್ಲ. ಪರಮಾತ್ಮ ಇದ್ದಾನೆ ಇಲ್ಲ ಅಂತ. ಪರಮಾತ್ಮ ಇದ್ದೇ ಇದ್ದಾನೆ, ಪರಮಾತ್ಮನ ಸೃಷ್ಟಿಯೂ ಇದ್ದೇ ಇದೆ. ಸೊ ಇದು ಮಿಥ್ಯ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಯಾವುದು ಮಿಥ್ಯ ಅಂತ ಹೇಳೋದಕ್ಕೆ ಬರಲ್ವೋ ಅದೇನೇ ಸತ್ಯ. ಸೊ ಹಾಗಾಗಿ ಕೃಷ್ಣ ಅದೇ ಸಂದೇಶವನ್ನ ನಮಗೆ ತಿಳಿಸ್ಕೊಡ್ತಾ ಇರೋದು. ನಾನು
ಯುನೋ ನಾನು ಬೆಣ್ಣೆ ತಿಂದಿಲ್ಲ ಅಥವಾ ತಿಂದಿದ್ದೀನಿ ಅಂತ ಹೇಳಿದ್ರೆ ಅದು ಸತ್ಯಕ್ಕೂ ಅದಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ. ಯಾಕಂದರೆ ಬೆಣ್ಣೆ ತಿಂದಿದ್ದೀನಿ ಅಥವಾ ಬೆಣ್ಣೆ ತಿಂದಿಲ್ಲ ಅನ್ನೋದು 2 ಪಾಸಿಬಿಲಿಟಿ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ಅದು ಸತ್ಯಕ್ಕೆ ಸಂಬಂಧಿಸಿದಲ್ಲ. ಅದಲ್ಲದೆ ಸತ್ಯ ಕಂಟಿನ್ಯೂಸ್ ಆಗಿರಬೇಕು, ಅಂದರೆ ನಿರಂತರವಾಗಿ ಯಾವುದು ಸನಾತನವಾಗಿರುತ್ತೋ, ಯಾವುದು ಇಟರ್ನಲ್ ಶಾಶ್ವತವಾಗಿರುತ್ತೋ ಅದೇನೇ ಸತ್ಯ. ಈಗಿನ ಕಾಲಕ್ಕೆ ಈ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ನಡೆದ್ರೆ ಈ ಕಾಲಘಟ್ಟದಲ್ಲಿ, ಬರೀ ಈ ಕಾಲಘಟ್ಟದಲ್ಲಿ ಅದು ಫ್ಯಾಕ್ಟ್ ಅಂತ ಹೇಳ್ಬೋದು. ಲೈಕ್ ಇದು ಪುಸ್ತಕ ಅಂದರೆ ಇದು ಒಂದು ಫ್ಯಾಕ್ಟ್, ಅದು ಸರಿಯೇ, ಆದರೆ ಅದು ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಸತ್ಯನೇ ಬೇರೆ, ಫ್ಯಾಕ್ಟೇ ಬೇರೆ. ಸೊ ಈ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಕೃಷ್ಣ ಹೇಳಿದಾಗ ನಾನು ಬೆಣ್ಣೆ ತಿಂದಿಲ್ಲ ಅಂತ ಹೇಳಿದಾಗ ಅವನು ಅಸತ್ಯವನ್ನು ನುಡಿದಿಲ್ಲ. ಸೊ ಹಾಗಾದರೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಸಂಚಿಕೆಯಲ್ಲಿ ನಾವು ಸತ್ಯ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಯಾವ್ದರ ಹಿನ್ನೆಲೆಯಲ್ಲಿ ಅಂದರೆ ಕೃಷ್ಣ ಬೆಣ್ಣೆ ತಿನ್ನುವ ಹಿನ್ನೆಲೆಯಲ್ಲಿ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.